ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ದ ನೆಕ್ಸ್ಟ್ ಟೀಮ್ ಇಸ್ ಮುಂಬೈ ಇಂಡಿಯನ್ಸ್. ಮುಂಬೈ ಇಂಡಿಯನ್ಸ್ ಹೆಂಗ್ ಮಾಡಿದೆ ಆಕ್ಷನ್? ಅತಿ ಬುದ್ಧಿವಂತಿಕೆಯ ಜಾಣ್ಮೆಯ ಆಕ್ಷನ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದ್ರೆ 5 ಕೋಟಿಗಿಂತ ಜಾಸ್ತಿ ವ್ಯಾಲ್ಯೂ ಇರುವಂತ ಪ್ಲೇಯರ್ಸ್ನ ಯಾರನ್ನೂ ಸಹ ತಗೊಂಡಿಲ್ಲ. ತಗೊಂಡಿರೋಂಥವ್ರನ್ನ ನನಗೇನೋ ಕನ್ವಿನ್ಸಿಂಗ್ ಪಿಕ್ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಆ ಪ್ರೈಸ್ ರೇಂಜಿಗಂತೂ ಅವರಂತೂ ಕನ್ವಿನ್ಸಿಂಗ್ ಅಂತ ಅನ್ನಿಸ್ತದೆ. ಇನ್ಫ್ಯಾಕ್ಟ್ ಲಾಟ್ರಿ ಹೊಡೆದ್ರು ಅಂತ ಹೇಳಬೇಕು. ಜಿರಾಲ್ಡ್ ಕೋರ್ಡ್ಜೆ ಅವರು 5 ಕೋಟಿಗೆ ಸಿಕ್ಕಿದ್ದು ನನ್ನ ಪ್ರಕಾರ ಒನ್ ಆಫ್ ದ ಬಿಗ್ಗೆಸ್ಟ್ ಲಾಟ್ರಿ ಅಂತ ಹೇಳ್ತೀನಿ ಇವ್ರಿಗೆ. ಯಾಕಂದ್ರೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಒಂದು 10 ಕೋಟಿ ಮೇಲಂತೂ ಪಕ್ಕ ಹೋಗ್ಬೋದು ಇವರು, ಅಥವಾ ಒಂದು 10 ಕೋಟಿ ಯಾರು ಮಿನಿಮಮ್ ಹೋಗ್ಬೋದು ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ ಕೋರ್ಡ್ಜೆ ಯಾರು ಬಿಡ್ಡೆ ಮಾಡಕ್ ಹೋಗಲ್ಲ, 5 ಕೋಟಿನೇ ಸೆಟ್ ಮಾಡ್ಬಿಟ್ರು ಲಾಸ್ಟಿಗೆ. 5 ಕೋಟಿಗೆ ಎತ್ತಾಕೊಂಡ್ರು ಮುಂಬೈ ಇಂಡಿಯನ್ಸ್. ಸಿಕ್ಕಾಪಟ್ಟೆ ದಿಲ್ಖುಷ್ ಆಗೋಗ್ಬಿಟ್ಟಿದೆ ಮುಂಬೈ ಇಂಡಿಯನ್ಸ್ಗಂತೂ. ಇವರ ಅಟ್ಯಾಕ್ ಅಂತೂ ಇವಾಗ ಆಸ್ ಎ ಬೌಲಿಂಗ್ ಯೂನಿಟ್ ನೋಡ್ತು ಅಂದ್ರೆ ಸೈಕ ಕಾಣಿಸ್ತಿದೆ ನನಗಂತೂ. ಆಸ್ ಎ ಯೂನಿಟಿಗೆ ಬರ್ತೀನಿ. ಫಸ್ಟ್ ತಗೊಂಡ್ರೋ ಪ್ಲೇಯರ್ಸ್ ಬಗ್ಗೆ ಮಾತಾಡೋಣ. ಇವ್ರು 4 ಜನ ಪ್ಲೇಯರ್ಸ್ಗಳನ್ನ ಬೇಸ್ ಪ್ರೈಸ್ಗೆ ಪಿಕ್ ಮಾಡಿದ್ರೆ 20 ಲಕ್ಷಕ್ಕೆ ಪಿಕ್ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಶ್ರೇಯಸ್ ಗೋಪಾಲ್ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ ಅಂತ ಹೇಳ್ಬೇಕು. ಇನ್ನೆಲ್ಲ ಮಿಕ್ಕಂತ ಪ್ಲೇಯರ್ ನಮನ್ದೀರ್ ಅಂತ ಪಿಕ್ ಮಾಡಿದ್ರೆ, ಶಿವಾಲಿಕ್ ಅಂತ ಪಿಕ್ ಮಾಡಿದ್ರೆ, ಆಮೇಲೆ ಅನ್ಶುಲ್ ಅಂತ ಪಿಕ್ ಮಾಡಿದ್ರೆ. ಸೊ ಇವರೆಲ್ಲ ಒಂಥರ ಬ್ಯಾಕಪ್ ಆಗಿ ತಗೊಂಡ್ರೆ ಇವ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಮೈನ್ ಪ್ಲೇಯರ್ಸ್ ಬಗ್ಗೆ ಮಾತ್ರ ಮಾತಾಡಬೇಕು. ಜಿರಾಲ್ಡ್ ಕೋರ್ಡ್ಜೆ, ಆಮೇಲೆ ನುವಾನ್ ತುಷಾರ್ ಅಂತ ತಗೊಂಡ್ರೆ ಶ್ರೀಲಂಕನ್ ಪ್ಲೇಯರು, ಶ್ರೀಲಂಕನ್ ಪೇಸರ್ನ ತಗೊಂಡಿದ್ರೆ. ಶ್ರೀಲಂಕನ್ ಪೇಸರ್ಸ್ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಹೋಗಿದೆ. ಯಾಕಂದ್ರೆ ಮಹೇಲ ಜಯವರ್ಧನ ಜೊತೆಗೆ ಇಲ್ಲಿ ಲಸಿತ್ ಮಲಿಂಗ ಬೇರೆ ಇರೋದ್ರಿಂದ ಸ್ವಲ್ಪ ಒಲವು ತೋರಿಸಿದ್ರೆ ಶ್ರೀಲಂಕನ್ ಪೇಸರ್ಸ್ ಮೇಲೆ. ದಿಲ್ಶನ್ ಮಧುಶಂಕ ಜೊತೆಗೆ ನುವಾನ್ ತುಷಾರ್ನ ತಗೊಂಡಿದ್ರು. ಇಬ್ರು ಪೇಸರ್ಸು, ಶ್ರೀಲಂಕನ್ ಪೇಸರ್ಸು. ಅಂಡ್ ಮೊಹಮ್ಮದ್ ನಬೀನ 1.50 CR ಬೇಸ್ ಪ್ರೈಸ್ಗೆ ಪಿಕ್ ಮಾಡ್ಕೊಂಡಿದ್ರೆ ಮುಂಬೈ ಇಂಡಿಯನ್ಸ್. ಸೊ ಓವರ್ ಆಲ್ ಟೀಮ್ ನ ನೋಡ್ತು ಅಂತಂದ್ರೆ ಯಾವ ತರ ಕಾಣಿಸ್ತಿದೆ ಮುಂಬೈ ಇಂಡಿಯನ್ಸ್ ಸ್ಕ್ವಾಡ್ ನ ನೋಡ್ತು ಅಂತಂದ್ರೆ ನನ್ನ ಪ್ರಕಾರ ಇದು ಭಲೆ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಿದೆ. ಒಂಥರ ಬೆಂಕಿ ಬೌಲಿಂಗ್ ಸೈಡ್ ತರ ಕಾಣಿಸ್ತಿದೆ ಗುರು. ಬುಮ್ರಾ, ಕೋರ್ಡ್ಜೆ, ಆಮೇಲೆ ಮಧುಶಂಕ, ಎಲ್ಲರೂ ಏನು ಆಡೋದಕ್ಕಾಗೋದಿಲ್ಲ. ಓವರ್ಸೀಸ್ ಪ್ಲೇಯರ್ಗಳು ಇವಾಗ ಏನು ತಗೊಂಡು ಜೇಸನ್ ಬ್ಯಾರೆಂಡಾಫ್ ಎಲ್ಲ ಇದೆ ನೋಡಿ. ಆಸ್ ಎ ಬೌಲಿಂಗ್ ಯೂನಿಟ್ ಮಸ್ತಾಗಿ ಕಾಣಿಸ್ತಾ. ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ನನ್ನ ಪ್ರಕಾರ ಸೈಕಾಗಿ ಕಾಣಿಸ್ತಾ ಇದೆ. ಅದೇ ಇವ್ರದ್ದು ಸ್ವಲ್ಪ ಸುಧಾರಣೆ ಕಾಣಬೇಕಾಗಿರೋದಲ್ಲಿ ಅಂತಂದ್ರೆ ಅದು ಸ್ಪಿನ್ ಅಟ್ಯಾಕ್ ಅಲ್ಲಿ ಸ್ವಲ್ಪ ಸುಧಾರಣೆ ಕಾಣಬೇಕಾಗಿದೆ. ಶ್ರೇಯಸ್ ಗೋಪಾಲ್ ಬಂದಿರೋದ್ರಿಂದ ಏನಾದ್ರು ಸ್ವಲ್ಪ ಸುಧಾರಣೆ ತಗೊಂಡ್ಬರ್ತಾರೆ. ಪಿಯೂಷ್ ಚಾವ್ಲಾ ಕೂಡ ಇದ್ದಾರೆ. ಸೊ ಅದೇನಾದ್ರು ಡಿಫ್ರೆನ್ಸ್ ಮಾಡ್ತಾರಾ ಅಂತ ಒಂದು ಕ್ವಶನ್ ಅಂತೂ ಇದೆ. ಬಟ್ ಇಲ್ಲಿ ಪೇಸ್ ಅಟ್ಯಾಕ್ ಮೇಲೆ ಸಿಕ್ಕಾಪಟ್ಟೆ ಫೋಕಸ್ ಅಂತೂ ಮಡಗಿತ್ತು. ಅದನ್ನ ಇವಾಗ ತಗೊಂಡಿದೆ. ಒಟ್ಟಿನಲ್ಲಿ ಆಸ್ ಎ ಪೇಸ್ ಅಟ್ಯಾಕ್ ನನ್ನ ಪ್ರಕಾರ ಬೊಂಬಾಟ ಕಾಣಿಸ್ತಿದ್ದಕ್ಕಿಂತ ಒಳ್ಳೆ ಪೇಸ್ ಅಟ್ಯಾಕ್ನ ಬಿಲ್ಡ್ ಮಾಡೋಕ್ಕಂತೂ ಖಂಡಿತ ಆಗಲ್ಲ. ಯಾಕಂದ್ರೆ ಜೇಸನ್ ಬ್ಯಾರೆಂಡಾಫ್ ಆಗಿರ್ಬೋದು, ಮಧುಶಂಕ ಆಗಿರ್ಬೋದು, ಬುಮ್ರಾ ಆಗಿರ್ಬೋದು, ಕೋರ್ಡ್ಜೆ ಆಗಿರ್ಬೋದು, 4 ಪಂಟ್ರ್ ಬೌಲರ್ಗಳನ್ನಂತೂ ಇಟ್ಕೊಂಡಿದ್ದಾರೆ. ಸೊ ಆದ್ರಿಂದ ಸ್ಪಿನ್ನರ್ ಸ್ವಲ್ಪ ಅಲ್ಲಿ ಇಲ್ಲಿ ಆದ್ರೂ ಕೂಡ ನನ್ನ ಪ್ರಕಾರ ಏನು ಅಷ್ಟೊಂದು ಡಿಫ್ರೆನ್ಸ್ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗೆ ಮಾಡಬಹುದು ಅಂತ. ಆಸ್ ಎ ಬ್ಯಾಟಿಂಗ್ ಯೂನಿಟ್ ಅಂತೂ ಮಾತಾಡೋಂಗಿಲ್ಲ. ಒನ್ ಆಫ್ ದ ಕ್ವಾಲಿಟಿ ಬ್ಯಾಟಿಂಗ್ ಯೂನಿಟ್ ಅಂತೂ ಆಕ್ಷನ್ಗಿನ ಮುಂಚೆನೇ ಅವ್ರು ರೆಡಿ ಮಾಡ್ಕೊಂಡು ರಿಟರ್ನ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವ್ರು ಬೇರೆ ಟ್ರೇಡ್ ಆಗಿ ಬಂದಿದ್ರಿಂದ ಇನ್ನ ಬೆಟರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇವರ ಬ್ಯಾಟಿಂಗು. ಒಟ್ಟಿನಲ್ಲಿ ನನ್ನ ಪ್ರಕಾರ ಇವರೊಂಥರ ಭಯ ಹುಟ್ಟಿಸೋಂಥ ಸೈಡ್ ತರ ಕಾಣಿಸ್ತಾ ಇದ್ದಾರೆ. ಆಸ್ ಎ ಬೌಲಿಂಗ್ ಯೂನಿಟ್, ಫಾಸ್ಟ್ ಬೌಲಿಂಗ್ ಯೂನಿಟ್ ಅಂತೂ ಸಾಕಾಗಿದೆ. ಆಸ್ ಎ ಬ್ಯಾಟಿಂಗ್ ಯೂನಿಟ್ ಕೂಡ ಮಸ್ತ್ ಆಗಿದೆ. ಆದ್ರಿಂದ ನನ್ನ ಪ್ರಕಾರ MI ಭಯ ಹುಟ್ಟಿಸೋಂಥ ಟೀಮ್ ನ ರೆಡಿ ಮಾಡಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಆಸ್ ಎ ಬೌಲಿಂಗ್ ಯೂನಿಟ್ ಬೇರೆ ಟೀಮ್ಗಳಿಗಿಂತ ಫಾಸ್ಟ್ ಬೌಲಿಂಗ್ ಯೂನಿಟ್ ಬೇರೆ ಟೀಮ್ಗಳಿಗೆ ಕಂಪೇರ್ ಮಾಡ್ತು ಅಂತಂದ್ರೆ ಈ ಟೀಮಲ್ಲಿ ಎಕ್ಸ್ಪೀರಿಯನ್ಸ್ ಕಾಣಿಸ್ತಿದೆ, ಜೊತೆಗೆ ಕ್ವಾಲಿಟಿನೂ ಕೂಡ ಕಾಣಿಸ್ತಾ ಇದೆ. ಆದ್ರಿಂದ ನನಗೆ ಭಯ ಹುಟ್ಟಿಸೋಂಥ ಬೌಲಿಂಗ್ ಅಟ್ಯಾಕ್ ಯಾವುದು ಅಂದ್ರೆ ಅದು ಮುಂಬೈ ಇಂಡಿಯನ್ಸ್ ತರ ಬೌಲಿಂಗ್ ಅಟ್ಯಾಕ್ ಮಾತಂತಲ್ಲ, ಬ್ಯಾಟಿಂಗು ಕೂಡ ಮಸ್ತ್ ಆಗಿದೆ. ಈಸಿಯಾಗಿ 11 ಅಂತೂ ಆರಾಮಾಗಿ ಬಿಂದಾಸ್ ಆಗಿ ಫಾರ್ಮ್ ಮಾಡ್ಬಿಡ್ಬೋದು. ಸೊ ಆದ್ರಿಂದ ಮುಂಬೈ ಇಂಡಿಯನ್ಸ್ ನಂಗೆ ಯಾಕೋ ಭಯ ಹುಟ್ಟಿಸುವಂತ ಸೈಡ್ ತರ ಕಾಣಿಸಿದೆ. ಅವ್ರು ಏನೇ ಮಾಡಿರ್ಬೋದು, ಹಾರ್ದಿಕ್ ಪಾಂಡ್ಯನ ತಗೊಂಬಂದು ಇಟ್ಟಿ, ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಏನು ಇಳಿಸಿ ಅದು ಇದು ಏನೋ ಮಾಡಿರ್ಬೋದು. ಬಟ್ ಅವರು ಒಂದು ಸಕ್ಸಸ್ಫುಲ್ ಟೀಮ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಯಾಕಂದ್ರೆ ನೋಡಿ, ಇವ್ರನ್ನ ಮಧುಶಂಕ ಅವ್ರನ್ನ ಮತ್ತೆ ತುಷಾರ್ ಅವ್ರನ್ನ ತಗೊಂಡ್ರದು 4.80. ಮಧುಶಂಕ ಅವ್ರು ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋಗಿ, ತುಷಾರ್ ಅವರೇ ಜಾಸ್ತಿ ಹೋಗ್ಬಿಟ್ಟಿರಲ್ಲ ಮಧುಶಂಕಗಿಂತ. ಮಧುಶಂಕ ರೀಸೆಂಟ್ ಆಗಿ ಅಷ್ಟೊಂದು ಚೆನ್ನಾಗೆಲ್ಲ ಪರ್ಫಾರ್ಮ್ ಮಾಡಿದ್ರು ಕೂಡ 4 ಪಾಯಿಂಟ್ ಇವ್ರು ಇನ್ನೂ ಬಿಡ್ ಮಾಡ್ರು ಮಧುಶಂಕಗೆ. ಬಟ್ ಯಾರು ಕೂಡ ಇವ್ರಿಗೆ ಕಾಂಪೀಟ್ ಮಾಡಲಿಲ್ವಲ್ಲ. 5 CR ಮೇಲಾರು ಹೋಗಿರೋ ನನ್ನ ಪ್ರಕಾರ ಮಧುಶಂಕಗೆ. ಯಾಕಂದ್ರೆ ಬೇಕಾಗಿತ್ತು ಶ್ರೀಲಂಕನ್ ಸೈಡ್ ಬೌಲರ್ಸ್ಗಳು ಕಾನ್ಫಿಡೆನ್ಸ್ ಇತ್ತು ಮಹೇಲ ಜಯವರ್ಧನೆಗೆ, ಅದಕ್ಕೋಸ್ಕರ ಬೇಕಿತ್ತು. ಅವ್ರು ಹೋಗಿರೋ 6 ಕೋಟಿ 7 ಕೋಟಿಗೆ ಹೋಗಿರೋರು. ಬಟ್ ಯಾರು ಬಿಡ್ ಮಾಡಲಿಲ್ಲ, ಈಸಿಯಾಗಿ ಸಿಕ್ಕಿದ್ರು ಅಷ್ಟೇ ಮಧುಶಂಕ ಮತ್ತೆ ತುಷಾರ್ ಅವರು. ಸೊ ನನ್ನ ಪ್ರಕಾರ ಈ ಸೈಡು ಒಂಥರ ಕ್ವಾಲಿಟಿ ಸೈಡ್ ತರ ಕಾಣಿಸ್ತಾ ಇದೆ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಕ್ವಾಲಿಟಿ ಸೈಡ್ ಲಾಸ್ಟ್ ಟೈಮ್ ಅಷ್ಟೊಂದು ಕ್ವಾಲಿಟಿ ತರ ಏನು ಹೇಳಿರಲಿಲ್ಲ ನಾನು, ಬಟ್ ಈ ಟೈಮು ನನ್ನ ಪ್ರಕಾರ ಕ್ವಾಲಿಟಿ ಸೈಡ್ ತರ ಕಾಣಿಸ್ತಾ ಇದೆ. ನಿಮ್ಮ ಅನಿಸಿಕೆ ಏನು, ಪರ್ಸನಲ್ ಅಭಿಪ್ರಾಯ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಒಟ್ಟಲ್ಲಿ ಬುದ್ಧಿವಂತಿಕೆ ಆಕ್ಷನ್ ಅಂತೂ ಇಲ್ಲಿ ಮುಂಬೈ ಇಂಡಿಯನ್ಸ್ ಮಾಡಿದೆ. ಏನಕ್ಕೆ ಅಂದ್ರೆ 5 ಕೋಟಿಗಿಂತ ಜಾಸ್ತಿ ಇರುವಂತ ಪ್ಲೇಯರ್ಸ್ಗಳನ್ನ ಯಾರನ್ನೂ ಕೂಡ ಮುಟ್ಟಕ್ಕೂ ಕೂಡ ಹೋಗಿಲ್ಲ.